ಉತ್ತರಾಧಿಕಾರಿ ಯುದ್ಧ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಉತ್ತರಾಧಿಕಾರಿಯ ಪರ್ವದ ಮಾತುಗಳು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದ್ದಾವೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನ ಮತ್ತೊಂದು ಕಡೆ ದಿನಕ್ಕೊಂದು ಹೇಳಿಕೆ ಸಾಕಷ್ಟು ಅಚ್ಚರಿಯನ್ನ ಈಗ ಉಂಟು ಮಾಡ್ತಾ ಇದ್ದಾವೆ. ಇನ್ನೊಂದು ಕಡೆ ಡಿಸಿಎಂ ಡಿಕೆಶಿ ಪರೋಕ್ಷವಾಗಿ ಚೆಕ್ಮೇಟ್ ಇಟ್ರ ಹಾಗಾದ್ರೆ ಸಿಎಂ ಡಿಕೆಶಿಗೆ ಹೈಕಮಾಂಡ್ ತೀರ್ಮಾನಿಸಿದ್ರೆ ನಾನೇ 5 ವರ್ಷ ಸಿಎಂ ಅಂತ ಹೇಳ್ತಾ ಇದ್ದಾರೆ. ಮಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಅಚ್ಚರಿಯಾದಂತಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹೇಳಿಕೆ ಮೂಲಕ ತಮ್ಮದೇ ಸ್ಟೈಲ್ನಲ್ಲಿ ದಾಳ ಉರುಳಿಸಿದ್ರ ಸಿಎಂ. ಇತ್ತ ದೆಹಲಿಗೆ ಹೋಗಿದ್ರಲ್ಲ ಡಿಕೆ ಶಿವಕುಮಾರ್, ಭಾಳ ನಿರಾಸೆಯಾದಂತೆ ಕಾಣಿಸ್ತಾ ಇದೆ. ಬರಿಗೈಲಿ ಬಂದಿದ್ದಾರೆ. ಸಿಎಂ ಹೇಳಿದ ಮೇಲೆ ಇನ್ನೇನಿದೆ, ಇದು ಡಿಕೆ ಶಿವಕುಮಾರ್ ಅವರ ಹೇಳಿಕೆ. ಒಂದು ಕಡೆ ಸಿಎಂ ಮಂಗಳೂರಿನಲ್ಲಿ ಹೈಕಮಾಂಡ್ ಒಪ್ಪಿದ್ರೆ ನಾನೇ 5 ವರ್ಷ ಸಿಎಂ ಆಗಿ ಮುಂದುವರಿತೀನಿ ಅಂತ ಹೇಳ್ತಾ ಇದ್ರು. ಆ ಮಾತನ್ನು ಕೇಳಿಸ್ಕೊಂಡಂತಹ ಡಿಕೆ ಶಿವಕುಮಾರ್ ಮಾಧ್ಯಮದವ್ರಿಗೆ ಹೇಳ್ತಾರೆ, ಸಿಎಂ ಹೇಳಿದ ಮೇಲೆ ಇನ್ನೇನಿದೆ, ಅವ್ರು ಹೆಂಗೆ ಹೇಳ್ತಾರೆ ಅದನ್ನು ನಾವು ಚಾಚು ತಪ್ಪದೆ ಪರಿಪಾಲಿಸ್ಕೊಂಡು ಹೋಗ್ತೀವಿ ಅಂತ. ಒಂದು ಕಡೆ ಒಳಗೊಳಗೆ ಸಿಎಂ ಆಗಲಿಕ್ಕೆ ಇಂಗಿತವನ್ನು ವ್ಯಕ್ತಪಡಿಸ್ತಾ ಇರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಎಲ್ಲೂ ಕೂಡ ಬಹಿರಂಗವಾಗಿ ಹೇಳ್ತಾ ಇದ್ರು ಕೂಡ ಅವರ ಅತ್ಯಾಪ್ತ ವಲಯದ ಶಾಸಕರ ಜೊತೆ ಒಂದಿಷ್ಟು ಡಿಸ್ಕಸ್ ಮಾಡಿರ್ತಾರೆ. ಶಾಸಕರು ಕೂಡ ಅವರ ಬೆಂಬಲಿಗರು ಕೂಡ ಸಾಕಷ್ಟು ಸಂದರ್ಭದಲ್ಲಿ ಹೇಳಿದ್ದಾರೆ ಮುಂದಿನ ಸಿಎಂ ಡಿಕೆ ಶಿವಕುಮಾರ್ ಅಂತ. ಈ ಎಲ್ಲ ಬೆಳವಣಿಗೆಗಳ ನಡುವೆ ದೆಹಲಿಗೂ ಕೂಡ ಹೋಗ್ತಾರೆ. ರಾಹುಲ್ ಗಾಂಧಿ ಕೂಡ ಸಿಗಲ್ಲ, ಸೋನಿಯಾ ಗಾಂಧಿ ಸಿಗಲ್ಲ. ಸಾಕಷ್ಟು ನಿರಾಸೆ ಆದಂತೆ ಕಾಣಿಸ್ತಾ ಇದೆ ಡಿಕೆಶಿಗೆ. ಸ್ವಂತ ಅಭಿಪ್ರಾಯ ಸರ್, ನೀವೇ 5 ವರ್ಷ ತಾವೇ ಮುಖ್ಯಮಂತ್ರಿ ಸರ್. ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ರಾಜಣ್ಣ ಅವರು 5 ವರ್ಷ ನೀವೇ ಆಗ್ಬೇಕು ಅಂತ ಹೇಳ್ತಾರೆ. ಸ್ವಂತ ಅಭಿಪ್ರಾಯ ಸರ್, ನೀವೇ 5 ವರ್ಷ ತಾವೇ ಮುಖ್ಯಮಂತ್ರಿ ಸರ್. ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಹೋಗಿದ್ದೀರಾ ಅಂತ ಒಂದು ಚರ್ಚೆ ಏನ್ ಬೇಕಾದ್ರೂ ನೀವು ಮಾಡ್ಕೊಳ್ಳಿ, ಜನ ಮಾಡ್ಕೊಳ್ಳಿ, ಯಾರು ಬೇಕಾದ್ರೂ ಮಾಡ್ಕೊಳ್ಳಿ. ನಾನು ಹೋಗಿದ್ದ ಕೆಲಸ ಅಷ್ಟು ಮಾತ್ರ ಹೇಳ್ತೀನಿ. ಸರ್, ಮಂಗಳೂರಲ್ಲಿ ಸಿಎಂ ಮಾತಾಡಿದ್ದಾರೆ ಸರ್, ಹೈಕಮಾಂಡ್ ಒಪ್ಪಿದ್ರೆ ನಾನೇ ಪೂರ್ಣಾವಧಿ ಸಿಎಂ ಆಗಿರ್ತೀನಿ, ಇಲ್ಲೇ ಹೋದ್ರೆ ಇಲ್ಲ ಅಂತ ಹೇಳಿದ್ದಾರೆ ಸರ್. ಸಿಎಂ ಹೇಳಿದ ಮೇಲೆ ಇನ್ನೇನಿದೆ, ಅವ್ರು ಹೆಂಗ್ ಹೇಳ್ತಾರೋ ಹಂಗೆಲ್ಲ ನಾವೇ ನಡ್ಕೋತೀವಿ. ಹೈಕಮಾಂಡ್ ನ ಭೇಟಿ ಆಗ್ಲಿಕ್ಕೆ ಹೋಗಿದ್ದೀರಾ ಅಂತ ಒಂದು ಚರ್ಚೆ ಏನ್ ಬೇಕಾದ್ರೂ ನೀವು ಮಾಡ್ಕೊಳ್ಳಿ, ಜನ ಮಾಡ್ಕೊಳ್ಳಿ, ಯಾರು ಬೇಕಾದ್ರೂ ಮಾಡ್ಕೊಳ್ಳಿ. ನಾನು ಹೋಗಿದ್ದ ಕೆಲಸ ಅಷ್ಟು ಮಾತ್ರ ಹೇಳ್ತೀನಿ. ಸರ್, ಮಂಗಳೂರಲ್ಲಿ ಸಿಎಂ ಮಾತಾಡಿದ್ದಾರೆ ಸರ್, ಹೈಕಮಾಂಡ್ ಒಪ್ಪಿದ್ರೆ ನಾನೇ ಪೂರ್ಣಾವಧಿ ಸಿಎಂ ಆಗಿರ್ತೀನಿ, ಇಲ್ಲೇ ಹೋದ್ರೆ ಇಲ್ಲ ಅಂತ ಹೇಳಿದ್ದಾರೆ ಸರ್. ಸಿಎಂ ಹೇಳಿದ ಮೇಲೆ ಇನ್ನೇನಿದೆ, ಅವ್ರು ಹೆಂಗ್ ಹೇಳ್ತಾರೋ ಹಂಗೆಲ್ಲ ನಾವೇ ನಡ್ಕೋತೀವಿ. ಇನ್ನು ನವೆಂಬರ್ ಕ್ರಾಂತಿಗೂ ಮುನ್ನ ಸಿಎಂ ಸಿದ್ದರಾಮಯ್ಯ ಈಗ ಟ್ವಿಸ್ಟ್ ಕೊಟ್ಟಂತೆ ಕಾಣಿಸ್ತಾ ಇದೆ. ದೆಹಲಿಯಲ್ಲಿ ಹೈಕಮಾಂಡ್ ಭೇಟಿಯಾಗದೆ ಡಿಕೆಶಿ ವಾಪಸ್ ಆಗಿದ್ದಾರೆ. ಬಿಹಾರ ಎಲೆಕ್ಷನ್ ರಿಸಲ್ಟ್ ಮೇಲೆ ಈಗ ನಿಂತಿದೆಯಾ ಅದಲು ಬದಲು ಆಟ ಅನ್ನುವಂತಹ ಚರ್ಚೆಗಳು ನಡೀತಾ ಇದ್ದಾವೆ. ನವೆಂಬರ್ ಕ್ರಾಂತಿಗೆ ತುಪ್ಪ ಸುರಿದ್ರ ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯ. ಡಿಸಿಎಂ ಡಿಕೆಶಿ ಬೆನ್ನಲ್ಲೇ ದೆಹಲಿಗೆ ಹೊರಡಲಿಕ್ಕೆ ಸಿಎಂ ಸಜ್ಜಾಗಿದ್ದಾರೆ. ನವೆಂಬರ್ 15ನೇ ತಾರೀಕು ಸಿಎಂ ಸಿದ್ದರಾಮಯ್ಯ ದೆಹಲಿ ಯಾತ್ರೆಯನ್ನು ಕೈಗೊಳ್ತಾ ಇದ್ದಾರೆ. ಇನ್ನು 3 ದಿನ ದೆಹಲಿಯಲ್ಲೇ ವಾಸ್ತವ್ಯ ಕೂಡ ಸಿಎಂ ಸಿದ್ದು ಹೂಡ್ತಾ ಇದ್ದಾರೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಪಕ್ಷದ ವರಿಷ್ಠರೊಟ್ಟಿಗೆ ಸಿದ್ದರಾಮಯ್ಯ ಮಹತ್ವದ ಮೀಟಿಂಗ್ ಮಾಡ್ತಾರೆ. ನವೆಂಬರ್ 15ನೇ ತಾರೀಕು ದೆಹಲಿ ಪ್ರಯಾಣವನ್ನು ಬೆಳೆಸ್ತಾರೆ. 3 ದಿನ ಅಲ್ಲೇ ವಾಸ್ತವ್ಯ ಕೂಡ ಹೂಡ್ತಾರೆ, ಮಹತ್ವದ ಮೀಟಿಂಗ್ ಮಾಡ್ತಾರೆ. ಎದುರಾಳಿಗಳಿಗೆ ಚೆಕ್ಮೇಟ್ ಇಟ್ರ ಸಿಎಂ ಸಿದ್ದರಾಮಯ್ಯ ಅನ್ನುವಂತಹ ಮಾತಿದೆ. ಯಾಕಂದರೆ ಮೊನ್ನೆ ಡಿಕೆ ಶಿವಕುಮಾರ್ ಹೇಳ್ತಾ ಇದ್ರು, ನಾನು ದೆಹಲಿಗೆ ಹೋಗಲ್ಲ, ಬೆಂಗಳೂರಿನಲ್ಲಿ ಸಾಕಷ್ಟು ಕಾರ್ಯಕ್ರಮ ಇದೆ ಅಂತ ಹೇಳ್ತಾನೆ ಸಂಜೆನೇ ದೆಹಲಿಗೆ ಹಾರಿದ್ರು. ಎಗೇನ್ ನವೆಂಬರ್ 11ಕ್ಕೂ ಒಂದ್ಸಲ ಹೋಗ್ತಾರೆ ಅನ್ನುವಂತಹ ಮಾತಿದೆ. ನವೆಂಬರ್ 20ಕ್ಕೆ ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಬರೋಬ್ಬರಿ 2.5 ವರ್ಷ ಆಗ್ತದೆ. ಈ ಗ್ಯಾಪಲ್ಲಿ ಸಾಕಷ್ಟು ಬೆಳವಣಿಗೆಗಳಂತ ಆಗ್ತಾ ಇರೋದಂತೂ ಸತ್ಯ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ಶಶಿಧರ್ ನ್ಯೂಸ್ ಡೆಸ್ಕಿಂದ ಜಾಯ್ನ್ ಆಗ್ತಾ ಇದ್ದಾರೆ. ಶಶಿಧರ್, ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ದಿನಕ್ಕೊಂದು ಕ್ಷಣಕ್ಕೊಂದು ಬೆಳವಣಿಗೆಗಳು, ಹೇಳಿಕೆಗಳು ಸಾಕಷ್ಟು ಅಚ್ಚರಿಯನ್ನು ತಂದೊಡ್ತಾ ಇದ್ದಾವೆ. ನಿನ್ನೆ ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗಿ ಬರಿಗೈಲಿ ವಾಪಸ್ ಬಂದಿದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಇನ್ನೊಂದು ಕಡೆ ಇಷ್ಟು ದಿನ ನಾನೇ ಸಿಎಂ ಅಂತ ಹೇಳ್ತಾ ಇದ್ದ ಸಿದ್ದರಾಮಯ್ಯನವರು ಮಂಗಳೂರಿನಲ್ಲಿ ಬಹಳ ಅಚ್ಚರಿಯಾದಂತಹ ಹೇಳಿಕೆ, ಹೈಕಮಾಂಡ್ ಒಪ್ಪಿದ್ರೆ ನಾನು ಮುಂದುವರಿತೀನಿ ಅಂತ ಹೇಳ್ತಾ ಇದ್ದಾರೆ. ಏನು ಚಿತ್ತ ಹೈಕಮಾಂಡ್ ಚಿತ್ತದಲ್ಲಿ ಅಡಗಿದೆ, ಏನು ಇರಬಹುದು ತಳಮಳಗಳು ಅಂತ ಶಶಿಧರ್? ರಾಷ್ಟ್ರ ರಾಜಕಾರಣಕ್ಕೂ ಮತ್ತು ರಾಜ್ಯ ರಾಜಕಾರಣಕ್ಕೂ ಸಾಕಷ್ಟು ವ್ಯತ್ಯಾಸಗಳಿದೆ. ಅದಕ್ಕೆ ಸ್ಪಷ್ಟವಾದಂಥ ಉದಾಹರಣೆ ಅಂತಂದರೆ ನಮ್ಮ ಕರ್ನಾಟಕ ಅಂತಲೂ ಕೂಡ ಹೇಳ್ಬೋದು. ಯಾಕೆ ಅಂತಂದರೆ ಇಡೀ ದೇಶದಲ್ಲಿ ಯಾವುದಾದ್ರೂ ಅತ್ಯಂತ ಪ್ರಭಾವಶಾಲಿಯಾಗಿ ಅತಿ ಹೆಚ್ಚಿನ ಶಾಸಕರನ್ನು ಇರುವಂಥ ಏಕೈಕ ಪಕ್ಷ ಅಂತಂದರೆ ಅದು ಕರ್ನಾಟಕದಲ್ಲಿ 140 ಜನ ಇರುವಂಥ ಕಾಂಗ್ರೆಸ್ ಪಕ್ಷ ಅಂತಲೇ ಹೇಳ್ಬೋದು. ಆದರೆ ಈ ಪಕ್ಷದಲ್ಲಿ ನಾಯಕತ್ವದ ಕೊರತೆನೇ ಇಲ್ಲ.
ಹೀಗಾಗಿ ಜಾತಿವಾರು, ಸಮುದಾಯವಾರು, ಪ್ರಾಂತ್ಯವಾರು ನೀವಲ್ಲಂದ್ರೆ ನಾವು ಇದ್ದೇವೆ ಅಂತ ಹೇಳ್ಬಿಟ್ಟು ಒಂದಷ್ಟು ಜನ ಚೆಕ್ಮೇಟನ್ನು ಇಡೋದಕ್ಕೆ ಮತ್ತು ಕ್ಲೈಮ್ ಮಾಡ್ಕೊಳ್ಳೋದಕ್ಕೆ ಸಾಕಷ್ಟು ನಾಯಕರು ಕೂಡ ಉಟ್ಕೊಂಡಿದ್ದಾರೆ. ಆದರೆ ನಮ್ಮ ರಾಜ್ಯದಲ್ಲಿ ನಡೀತಿರುವಂಥ ಬೆಳವಣಿಗೆ ಏನಂತಂದರೆ 140 ಜನ MLA ಕೂಡ ನವೆಂಬರ್ 10ಕ್ಕೆ CM ಸಿದ್ದರಾಮಯ್ಯನವರು ಪ್ರಮಾಣ ವಚನವನ್ನು ಸ್ವೀಕರಿಸಿ 2.5 ವರ್ಷಗಳ ಕಾಲ ಮುಕ್ತಾಯವಾಗುತ್ತೆ. ಆದರೆ ಹೈಕಮಾಂಡು 1-to-1 ಸಭೆಯನ್ನು ಮಾಡಿ ಶಾಸಕರ ಅಭಿಪ್ರಾಯವನ್ನು ಪಡೆದುಕೊಂಡೇ ಶಾಸಕರನ್ನ ಬೆಂಬಲವನ್ನು ಇಟ್ಕೊಂಡೇ CLP ನಾಯಕರನ್ನಾಗಿ ಮಾಡಿ ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿಯನ್ನಾಗಿ ಆಯ್ಕೆ ಮಾಡಿದ್ದಾರೆ. ಆದರೆ ಪ್ರತಿಯೊಬ್ಬರು ಕೂಡ ಹೇಳ್ತಾ ಇರುವಂಥ ಶಾಸಕರು ಸಚಿವರು ಏನಂತಂದರೆ ಕಾಂಗ್ರೆಸ್ನವರು 2.5 ವರ್ಷಗಳ ಕಾಲ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರ್ತಾರೆ ಅಂತ. ಆದರೆ ಅವರೇ ಮುಂದುವರಿತಾರೆ, CM ಬದಲಾವಣೆ ಆಗುತ್ತೆ, ಕ್ಯಾಬಿನೆಟ್ ರೀಶಫಲ್ ಆಗುತ್ತೆ ಅಂತ ಯಾರೂ ಕೂಡ ಇದುವರೆಗೂ ಸ್ಪಷ್ಟವಾಗಿ ಹೇಳಿಲ್ಲ. ಹೀಗಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಯಾರನ್ನಾದರೂ ಮುಖ್ಯಮಂತ್ರಿಯನ್ನ ಮಾಡಬೇಕಾದ್ರೆ ಶಾಸಕರ ಬೆಂಬಲ ಸ್ಪಷ್ಟವಾಗಿ ಬೇಕು. ಇದೇ ಕಾರಣಕ್ಕಾಗಿ ಸುರ್ಜೇವಾಲಾ ಅವರು ಕಳೆದ 3 ತಿಂಗಳ ಹಿಂದೆಯೇ ಪ್ರತಿಯೊಬ್ಬ ಶಾಸಕರು ಮತ್ತು ಸಚಿವರ ಜೊತೆ ರಿಪೋರ್ಟ್ ಕಾರ್ಡ್ ಜೊತೆ DKC ಕಡೆ ಇರುವಂಥ ಬೆಂಬಲ, ಸಿದ್ದರಾಮಯ್ಯನವ್ರ ಕಡೆ ಇರುವಂಥ ಬೆಂಬಲವನ್ನು 1-to-1 ಚರ್ಚೆಯನ್ನು ಮಾಡಿದ್ದಾರೆ. ಈ ಕಾರಣದಿಂದಾಗಿ ನವೆಂಬರ್ ತಿಂಗಳಲ್ಲಿ ಯಾವುದೇ ಸಂದರ್ಭದಲ್ಲಾಗಿರ್ಬೋದು ರಾಹುಲ್ ಗಾಂಧಿ ಅವರು ಮತ್ತು ಮಲ್ಲಿಕಾರ್ಜುನ ಖರ್ಗೆ ನೇತೃತ್ವದಲ್ಲಿ ಮತ್ತೊಮ್ಮೆ CLP ಸಭೆಯನ್ನು ಕರೀತಾರೆ. ಆ CLP ಸಭೆಯಲ್ಲಿ ಯಾರಿಗೆ ಶಾಸಕರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ವೋಟಿಂಗನ್ನು ಕೊಡ್ತಾರೋ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ. ಒಂದು ವೇಳೆ ಸಿದ್ದರಾಮಯ್ಯನವರು ಬೇಡ ಇಲ್ಲ DKCನ ಆಗ್ಬೇಕಂತ DKCಯನ್ನ ಚೆಕ್ಮೇಟನ್ನು ಇಟ್ಟು ಪಟ್ಟನ್ನು ಹಿಡಿದ್ರೆ ಆವದಕ್ಕೂ ಕೂಡ ಸಿದ್ದರಾಮಯ್ಯರ ಟೀಮು ಫುಲ್ ಆಕ್ಟಿವ್ ಆಗಿದೆ. ಅದರಲ್ಲೂ ಕೂಡ ಸಮುದಾಯ ಮತ್ತು ಜಾತಿಯವರು ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಪರಮೇಶ್ವರ್ ಆಗಿರ್ಬೋದು, ಒಕ್ಕಲಿಗರ ಕೋಟಾ ಬಂದರೆ ಕೃಷ್ಣ ಬೈರೇಗೌಡರು ಆಗಿರ್ಬೋದು, ಲಿಂಗಾಯತ ಕೋಟಾ ಬಂದರೆ MB ಪಾಟೀಲ್, ಈ ರೀತಿಯಾಗಿ ಪ್ರಾಂತ್ಯ ಮತ್ತು ಜಾತಿಯವರು ನಾಯಕರನ್ನು ಕೂಡ ಹುಟ್ಟಾಕಿದ್ದಾರೆ. ಆದರೆ DKC ಪರ ಬ್ಯಾಟ್ ಬೀಸ್ತಾ ಇರೋದು ಯಾರಂತಂದರೆ ಇಕ್ಬಾಲ್ ಹುಸೇನು, ಮಾಗಡಿ ಬಾಲಕೃಷ್ಣ, ಕುಣಿಗಲ್ ರಂಗನಾಥ್ ಮತ್ತು ಅದೇ ರೀತಿಯಲ್ಲಿ ಕೂಡ ಶ್ರೀನಿವಾಸು, ವೀರೇಂದ್ರ ಪಪ್ಪಿ, 5-6 ಜನ ಶಾಸಕರು ಮಾತ್ರ ಹೌದು DKC ಅವರು CM ಆಗಬೇಕು ಅಂತ ಕನಸನ್ನು ಕಾಣ್ತಿದ್ದಾರೆ. ಹೀಗಾಗಿ ಶಾಸಕರನ್ನ ಬೆಂಬಲವನ್ನು ತೆಗೆದುಕೊಳ್ತಾರೆ. ಆದರೆ ಅತ್ಯಂತ ದೊಡ್ಡ ವಿಚಾರ ಏನಂತಂದರೆ DKC ಅವರು ರಾಹುಲ್ ಗಾಂಧಿಯನ್ನ ಭೇಟಿ ಹಾಕಿ ಹೋಗಿದ್ದಾರೆ. ಆದರೆ ಅವ್ರಿಗೆ ಭೇಟಿಗೆ ಅವಕಾಶ ಸಿಕ್ಕಿಲ್ಲ. ಇದೇ ಕಾರಣಕ್ಕಾಗಿ ನವೆಂಬರ್ 10ಕ್ಕೆ ಅಧಿಕಾರ 2.5 ವರ್ಷ ಮುಕ್ತಾಯ ಆಗುತ್ತೆ. ಈ 15ನೇ ತಾರೀಕು ಹೈಕಮಾಂಡನ್ನು ಭೇಟಿ ಮಾಡಿ ಸಿದ್ದರಾಮಯ್ಯನವರು ನನಗೆ ಶಾಸಕರ ಬೆಂಬಲ ಇದೆ, ನಾನೇ ಮುಂದುವರಿತೇನೆ ಅಂತಲೂ ಕೂಡ ಹೈಕಮಾಂಡ್ಗೆ ಸೂಚನೆ ಕೊಡುವಂತ ಎಲ್ಲ ಸಾಧ್ಯತೆಗಳು ಇದೆ. ಹಾಗಾಗಿ ನವೆಂಬರ್ 15ರ ನಂತರ ಯಾವೆಲ್ಲ ಬೆಳವಣಿಗೆ ಆಗುತ್ತೆ ಅಂತ ಕಾದು ನೋಡಬೇಕಿದೆ. ಸಚಿನ್, ಧನ್ಯವಾದ ಶಶಿಧರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.